ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇದು ಗಣಪತಿ ಹಬ್ಬದ ಕಥೆಯ ಜೊತೆಲಿ ಏಕೆ ಅಪವಾದ ಬರುತ್ತೆ ಚಂದ್ರನ ನೋಡಿದ್ರೆ ಅನ್ನೋ ಒಂದು ಕತೆ. ಶ್ರೀಕೃಷ್ಣ ಸಮಂತಕ ಮಣಿ ಅಪವಾದ ಏನಕ್ಕೆ ಬಂತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶ್ರೀಕೃಷ್ಣನ ನಾರದನನ್ನು ಎದುರುಗೊಂಡರು. ಅರ್ಘ್ಯ ಪಾದಗದ್ಯಗಳಿಂದ ಸತ್ಕರಿಸಿದನು. ಆಗ ನಾರದರಾದರು, ಶ್ರೀಕೃಷ್ಣ, ನೀನು ಏಕೆ ಹೀಗೆ ವ್ಯಸನ ಪಡುತ್ತಿರುವೆ? ಇದರ ಕಾರಣವನ್ನು ನನಗೆ ತಿಳಿಸು ಎಂದು ಕೇಳಲು ಸಮಂತಕ ರತ್ನದಿಂದ ತನಗೆ ಬಂದ ಅಪವಾದವನ್ನೆಲ್ಲ ಸವಿಸ್ತಾರವಾಗಿ ಹೇಳಿದನು. ಆಗ ನಾರದರು ಹೇಳುತ್ತಾರೆ, ಶ್ರೀಕೃಷ್ಣ, ಈ ವಿಚಾರವೆಲ್ಲ ನನಗೆ ಚೆನ್ನಾಗಿ ಗೊತ್ತುಂಟು. ನೀನು ಭಾದ್ರಪದ ಮಾಸದಲ್ಲಿ ಶುದ್ಧ ಚೌತಿಯ ದಿನ ಚಂದ್ರದರ್ಶನವನ್ನು ಮಾಡಿರುವೆ. ಆದ್ದರಿಂದ ನಿನಗೆ ಇಂತಹ ವ್ಯರ್ಥವಾದ ಅಪನಿಂದನೆ ಉಂಟಾಯಿತು ಎಂದರು. ಆಗ ಕೃಷ್ಣನು, ನಾರದರೆ, ಚತುರ್ಥಿಯ ಚಂದ್ರದರ್ಶನವು ಯಾತಕ್ಕೆ ಕೂಡದು? ಬಿದಿಗೆ ಚಂದ್ರದರ್ಶನವನ್ನು ಏತಕ್ಕೆ ಮಾಡಬೇಕು ಎಂದು ಪ್ರಶ್ನೆ ಮಾಡಲಾಗಿ, ಆಗ ನಾರದರು ಇಂತೆಂದರು. ಪೂರ್ವದಲ್ಲಿ ಚಂದ್ರನು ತಾನು ರೂಪವಂತನೆಂದು ಗರ್ವಿಸಿ ಮೆರೆಯುತ್ತಿರಲು ಅದನ್ನು ಗಣಪತಿಯು ನೋಡಿ ಶಾಪವನ್ನು ಕೊಟ್ಟನು. ಅಂದಿನಿಂದ ಚೌತಿಯ ಚಂದ್ರನನ್ನು ಯಾರು ನೋಡುತ್ತಾರೆಯೋ ಅವರು ವ್ಯರ್ಥವಾದ ದೋಷಕ್ಕೆ ಗುರಿಯಾಗಿರುತ್ತಾರೆ ಎಂದು ಹೇಳಲು ವಿಘ್ನೇಶ್ವರನಿಂದ ಚಂದ್ರನಿಗೆ ಶಾಪ ಬಂದ ಕಥೆಯನ್ನು ಸವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು ಆಗ ನಾರದರು ಶ್ರೀಕೃಷ್ಣ ಸ್ವಾಮಿಯನ್ನು ಕುರಿತು ಇಂತೆಂದರು. ಪೂರ್ವದಲ್ಲಿ ಲೋಕನಾಯಕನಾದ ಪರಮೇಶ್ವರನು ತನ್ನ ಕುಮಾರನಾದ ಗಣಪತಿಯನ್ನು ಪ್ರಥಮಗಣನಾಗಿ ನಾಯಕನನ್ನಾಗಿ ಮಾಡಲುದ್ಯುಕ್ತನಾದನು. ಅಲ್ಲಿ ಬ್ರಹ್ಮಾದಿ ಸಕಲ ದೇವತೆಗಳು ನೆರೆದಿದ್ದರು. ಅಲ್ಲಿ ಈ ಗಣನಾಥನಿಗೆ ಅಣಿಮಾದೃಷ್ಟ ಸಿದ್ಧಿಗಳನ್ನು ಕೊಟ್ಟು ಮದುವೆಯಾಯಿತು. ಆ ಕಾಲದಲ್ಲಿ ಗಣಪತಿಯನ್ನು ಬ್ರಹ್ಮನು ಸ್ತುತಿಸುವನು. ಓ ಗಜಮುಖನೇ, ಪ್ರಥಮಾಧಿಪತಿಯೇ, ಲಂಬೋದರನೇ, ವಿಘ್ನೇಶ್ವರನೇ, ನಿನಗೆ ಕಡುಬುಗಳನ್ನು ಸಮರ್ಪಿಸಿ ಯಾರು ಪೂಜೆ ಮಾಡುತ್ತಾರೆಯೋ ಅವರಿಗೆ ಅವರ ಕೆಲಸಗಳನ್ನೆಲ್ಲ ನೀನು ನಿರ್ವಿಘ್ನವಾಗಿ ನೆರವೇರಿಸುತ್ತಿ. ಇದಕ್ಕೆ ಅನುಮಾನವಿಲ್ಲವು. ನಿನ್ನನ್ನು ಪೂಜೆ ಮಾಡದಿರತಕ್ಕವರು ದೇವತೆಗಳಾಗಲಿ ದಾನವರಾಗಲಿ ತ್ರಿಮೂರ್ತಿಗಳಾದಾಗ್ಯೂ ಅನೇಕ ಕಲ್ಪಾಂತರಗಳ ಪರ್ಯಂತ ಪ್ರಯತ್ನಿಸಿದರೂ ಫಲವನ್ನು ಪಡೆಯಲಾರರು. ಆದ್ದರಿಂದಲೇ ತ್ರಿಮೂರ್ತಿಗಳು ಕೂಡ ನಿನ್ನನ್ನು ಆರಾಧಿಸಿ ಪ್ರಸನ್ನನಾಗುವಂತೆ ಮಾಡಿಕೊಂಡು ಅವರವರ ಕಾರ್ಯವನ್ನು ಪರಿಕ್ರಮಿಸುವರು ಎಂದು ಬ್ರಹ್ಮದೇವನು ಸ್ತೋತ್ರವನ್ನು ಮಾಡಿದನು. ಆಗ ಗಣನಾಥನು, ಬ್ರಹ್ಮನೇ, ನಿನಗೆ ಇಷ್ಟವಾದ ವರವನ್ನು ಕೇಳು, ನಾನು ಕೂಡ ಕೊಡುತ್ತೇನೆ ಎಂದು ನುಡಿದನು. ಅದಕ್ಕೆ ಬ್ರಹ್ಮನು, ಗಣನಾಥ, ನನ್ನ ಸೃಷ್ಟಿಕ್ರಮಕ್ಕೆ ಯಾವ ಭಂಗವೂ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಕೇಳಲು ಗಣೇಶನು ಹಾಗೆಯೇ ಆಗಲೆಂದು ಹೇಳಿ ತನ್ನ ಸೊಂಡಿಲಿನಿಂದ ಕಡುಬನ್ನು ಸ್ವೀಕರಿಸಿದನು. ಬಳಿಕ ಪತ್ನಿ ಸಮೇತನಾದ ಗಣಾಧೀಪನು ತನ್ನ ಸತಿಯರಾದ ಸಿದ್ಧಬುದ್ಧಿಗಳೆಂಬುವರನ್ನು ಜೊತೆಯಲ್ಲಿ ಕರೆದುಕೊಂಡು ತನ್ನ ವಾಹನವಾದ ಮೂಷಕರಾಜನ ಬೆನ್ನನ್ನು ಆಶ್ರಯಿಸಿ ಸಂಚಾರವಂ ಮಾಡುತ್ತಾ ಚಂದ್ರಲೋಕವನ್ನು ಸೇರಿ ಅಲ್ಲಿಯೂ ಸ್ವೇಚ್ಛೆಯಾಗಿ ವಿಹರಿಸುತ್ತಿರುವಾಗ ಚಂದ್ರನು ಸೌಂದರ್ಯ ಮದೋದ್ರೇಕದಿಂದ ಇವನನ್ನು ನೋಡಿ ನಕ್ಕನು. ಆಗ ಗಣೇಶನಿಗೆ ಉಂಟಾಗದ ಕೋಪಕ್ಕೆ ಪಾರವೇ ಇಲ್ಲ. ಅವನ ಕಣ್ಣುಗಳು ಕೆಂಪಾದವು. ಆಗ ಗಣಪತಿಯು, ಚಂದ್ರನೇ, ನೀನು ಬಹಳ ಸುಂದರನೆಂದು ಶ್ರೇಷ್ಠವಾದ ರೂಪವುಳ್ಳವನೆಂದು ಅಹಂಕಾರದಿಂದ ತಿರುಗುತ್ತಿರಲಿವೆ. ನಿನಗೆ ಸರಿಯಾದ ಶಿಕ್ಷೆಯನ್ನು ಮಾಡಿಬಿಡುತ್ತೇನೆ. ಇಂದಿನಿಂದ ನಿನ್ನ ಸೌಂದರ್ಯಕ್ಕೆ ಭಂಗ ಬಂದು ನೀನು ಮೃಗಲಾಂಛನವಾಗು. ಚೌತಿಯ ದಿನದಂದು ನಿನ್ನನ್ನು ನೋಡತಕ್ಕವರು ಯಾರೇ ಆಗಲಿ ಅವರು ಅಪವಾದಕ್ಕೆ ಒಳಗಾಗುತ್ತಾರೆ ಎಂದು ಶಪಿಸಿದನು. ಇದನ್ನು ಕೇಳಿ ಚಂದ್ರನಿಗೆ ಮಹಾಭಯ ಉಂಟಾಯಿತು. ಆ ಕೂಡಲೇ ಚಂದ್ರನು ಕಂದಿದ ಮುಖವುಳ್ಳವನಾಗಿ ನೀರಿನ ಮಧ್ಯೆಯಲ್ಲಿ ತಾವರೆ ಹೂವನ್ನು ಆಶ್ರಯಿಸಿ ನಿಂತನು. ದೇವ ಗಂಧರ್ವ ಯಕ್ಷ ರಾಕ್ಷಸರಲ್ಲಿ ಯಾರೂ ಚಂದ್ರನನ್ನು ಕಾಣದೆ ಭ್ರಾಂತರಾಗಿ ಬ್ರಹ್ಮದೇವನ ಬಳಿಗೆ ಬಂದು ಗಣಪತಿ ಮತ್ತು ಚಂದ್ರನ ವರ್ತಮಾನಗಳೆಲ್ಲ ಹೇಳಿದರು. ಬ್ರಹ್ಮನು ದೇವತೆಗಳನ್ನು ಕುರಿತು ಹೇಳುತ್ತಾನೆ, ದೇವತೆಗಳಿರ ಗಣಪತಿಯ ಶಾಪವನ್ನು ತಪ್ಪಿಸಲು ತ್ರಿಮೂರ್ತಿಗಳು ಶಕ್ತರಲ್ಲವು. ಅವನು ಕೊಟ್ಟ ಶಾಪವು ಅವನಿಂದಲೇ ಉಪಶಮನವಾಗಬೇಕು. ಅವನನ್ನೇ ಎಲ್ಲರೂ ಮೊರೆಹೊಕ್ಕರೆ ಗಣಪತಿಯು ಪ್ರತಿಶಾಪವನ್ನು ಕೊಡುವನು ಎಂದು ಹೇಳಲು ಗಣಪತಿಯು ಪ್ರಸನ್ನನಾಗತಕ್ಕ ಬಗೆ ಹೇಗೆಂದು ಬ್ರಹ್ಮನನ್ನು ಕೇಳಿಕೊಂಡರು. ಆಗ ಕಮಲಾಸನನು ಹೇಳುತ್ತಾನೆ, ದೇವತೆಗಳೇ ಕೇಳಿ, ಭಾದ್ರಪದ ಶುದ್ಧ ಚೌತಿಯ ದಿನ ಗಣೇಶನಿಗೆ ಪೂಜೆ ಮಾಡಬೇಕು. ಕೃಷ್ಣ ಪಕ್ಷದಲ್ಲಿ ನಕ್ತವನ್ನು ಅಂದರೆ ಪ್ರದೋಷ ಕಾಲದಲ್ಲಿ ಪೂಜೆಗೆ ಉಪಕ್ರಮವನ್ನು ಮಾಡಿ ಚಂದ್ರೋದಯ ಕಾಲಕ್ಕೆ ಸರಿಯಾಗಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡತಕ್ಕದ್ದು. ಆ ವ್ರತವನ್ನು ಸಂಕಷ್ಟಹರ ಗಣಪತಿಯ ವ್ರತವೆಂದು ಕರೆಯುತ್ತಾರೆ.
ಅತಿರಸ ಘೃತಪಕ್ವವಾದ ಕಡುಬುಗಳು, ಪಾಯಸ ಮೊದಲಾದವನ್ನು ನೈವೇದ್ಯಕ್ಕೆ ಇರಿಸಿ ಆನಂತರ ತಾನು ಭುಜಿಸಬೇಕು. ಬಂಗಾರದ ಗಣಪತಿಯನ್ನು ಮಾಡಿಸಿ ಯಥಾಶಕ್ತಿಯಾಗಿ ದಕ್ಷಿಣೆಯನ್ನಿಟ್ಟು ಯೋಗ್ಯವಾದ ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕೆಂದು ಬ್ರಹ್ಮನು ಹೇಳಿದನು. ಆಗ ದೇವತೆಗಳೆಲ್ಲರೂ ಚಂದ್ರನೆಡೆಗೆ ಬಂದು ಬ್ರಹ್ಮನಿಂದ ಹೇಳಲ್ಪಟ್ಟ ಪೂಜಾಕ್ರಮವನ್ನು ತಿಳಿಸಿದರು. ಆಗ ಚಂದ್ರನು ಸಿದ್ಧಿವಿನಾಯಕನನ್ನು ಧ್ಯಾನ ಆವಾಹನಾದಿಗಳಿಂದ ಯಥಾವಿಧಿಯಾಗಿ ಪೂಜಿಸಿದನು. ಇವನ ಜೊತೆಗೆ ಪೂಜೆಗೆ ಗಜವದನನು ಪ್ರಸನ್ನನಾಗಿ ಉದ್ಭವಿಸಿದನು. ಆಗ ಚಂದ್ರನು ಗಣೇಶನನ್ನು ಸ್ತುತಿಸುವುದಕ್ಕೆ ಆರಂಭಿಸಿದನು. ಲಂಬೋದರ, ಲೋಕನಾಯಕ, ಗಜವದನ ತ್ರಿಮೂರ್ತಿಗಳು ನಿನ್ನನ್ನು ಆರಾಧಿಸುತ್ತಾರೆ. ನಾನು ಗರ್ವದಿಂದಲೂ ಅಜ್ಞಾನದಿಂದಲೂ ನಿನ್ನನ್ನು ಅಪಹಾಸ್ಯ ಮಾಡಿದೆನು. ಇದು ನನ್ನ ಮಹಾಪರಾಧವು. ಲೋಕದಲ್ಲಿ ಯಾರಾದರೂ ಯಾವ ಕಾರ್ಯವನ್ನು ಆರಂಭಿಸುವಾಗಲೂ ನಿನ್ನನ್ನು ಪೂಜಿಸಬೇಕು. ಪೂಜೆ ಮಾಡದಿರತಕ್ಕವರಿಗೆ ನರಕವು ಸಿದ್ಧವು, ಅವರ ಕಾರ್ಯಗಳು ಕೆಡುತ್ತವೆ. ಓ ಕರುಣಾಸಾಗರ, ನನ್ನ ಅಪರಾಧವನ್ನು ನೀನು ಮನಸ್ಸಿಗೆ ತಂದುಕೊಳ್ಳಬೇಡ, ಕರುಣೆಯಿಂದ ಪ್ರಸನ್ನನಾಗು. ಹೀಗೆಂದು ನಾನಾ ಪ್ರಕಾರವಾಗಿ ಸ್ತುತಿಸಿದನು. ಈ ರೀತಿಯಾದ ಚಂದ್ರ ಸ್ತೋತ್ರಕ್ಕೆ ಗಣಪತಿಯು ಮೆಚ್ಚಿ ಪ್ರಸನ್ನನಾಗಿ ಬೇಕಾದವರನ್ನು ಕೊಡುವೆನೆಂದು ಕೇಳಲು ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ಚಂದ್ರನ ಶಾಪವನ್ನು ತಪ್ಪಿಸಬೇಕೆಂದು ಕೇಳಿಕೊಂಡರು. ಆಗ ಗಣಪತಿಯು ಕರುಣೆಯಿಂದ ಚಂದ್ರನ ಮೇಲೆ ಬಂದಿದ್ದ ಶಾಪವನ್ನು ತಪ್ಪಿಸಿದನು. ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರನನ್ನು ನೋಡಿದವರು ಆ ಸಂವತ್ಸರಾಂತ್ಯದ ವರೆಗೂ ವ್ಯರ್ಥವಾದ ಅಪನಿಂದನೆಗೆ ಗುರಿಯಾಗುತ್ತಾರೆ. ಭಾದ್ರಪದ ಮಾಸದಲ್ಲಿ ಬಿದಿಗೆಯ ದಿನವೇ ಯಾರು ತನ್ನ ದರ್ಶನವನ್ನು ಮಾಡುವರೋ ಅವರಿಗೆ ಚೌತಿಯ ಚಂದ್ರ ದರ್ಶನದಿಂದ ಯಾವ ಅಪನಿಂದನೆಯೂ ಬರುವುದಿಲ್ಲವೆಂದು ನುಡಿದನು. ಆಗ ಚಂದ್ರನು ಮತ್ತೆ ಗಣಪತಿಯನ್ನು ಕುರಿತು, ನಿನ್ನ ಪೂಜೆಗೆ ಯಾವ ದಿನ ಇವು ಯೋಗ್ಯವಾದದೆಂದು ಕೇಳಲು, ಕೃಷ್ಣ ಪಕ್ಷದ ಚೌತಿಯ ದಿನ ಗಣನಾಥನನ್ನು ಆರಾಧಿಸಿ ಕಡುಬುಗಳನ್ನು ನಿವೇದನೆಗೆ ಇಡಬೇಕು. ರೋಹಿಣಿ ಚಂದ್ರನ ಪೂಜೆ ಮಾಡತಕ್ಕದ್ದು. ಚಿನ್ನದಿಂದಲೋ ಶಕ್ತಿ ಇಲ್ಲದವರು ಮಣ್ಣಿನಿಂದಾದರೂ ಗಣಪತಿಯನ್ನು ಮಾಡಿಸಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಅನಂತರ ಆ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು. ಹೀಗೆ ಯಾರು ಮಾಡುತ್ತಾರೆಯೋ ಅವರ ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ. ಇದು ಅಲ್ಲದೆ ಧಾನ್ಯದ ಮೇಲೆ ಒಂದು ಕಲಶವನ್ನಿಟ್ಟು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ 2 ವಸ್ತ್ರಗಳನ್ನು ಅದರ ಮೇಲೆ ಹೊದಿಸಬೇಕು. 4 ಯಾಮದ ಪೂಜೆಯನ್ನು ಮಾಡಬೇಕು. 4 ಯಾಮದಲ್ಲಿಯೂ ಬೇರೆ ಬೇರೆ ಕಡುಬುಗಳನ್ನು ಮಾಡಿಸಿ ನಿವೇದನೆಯ ಮಾಡತಕ್ಕದ್ದು ಮತ್ತು ರಾತ್ರಿ ಜಾಗರಣೆಯನ್ನು ಮಾಡುವುದು. ರಕ್ತ ವಸ್ತ್ರಧಾರಿಯಾಗಿ ಬ್ರಹ್ಮಚರ್ಯವ್ರತದಿಂದಿದ್ದುಕೊಂಡು ತನ್ನ ಪತ್ನಿಯೊಂದಿಗೆ ಗಂಧಪುಷ್ಪ ಧೂಪದೀಪ ನೈವೇದ್ಯ ದಕ್ಷಿಣೆ ತಾಂಬೂಲಾದಿಗಳಿಂದ ಬೆಳ್ಳಿಯ ಪ್ರತಿಮೆಯನ್ನು ಪೂಜಿಸಿ ಕಬ್ಬು ಮತ್ತು ಕಡುಬುಗಳ ಹೋಮವನ್ನು ಮಾಡಿ ಆಮೇಲೆ ಆ ಗಣಪತಿಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಈ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು. ಆಮೇಲೆ ಬ್ರಾಹ್ಮಣನನ್ನು ಗೋದಾನ ಭೂದಾನ ಧಾನ್ಯ ದಾನಾದಿಗಳಿಂದ ಸತ್ಕರಿಸಿ ಮೌನದಿಂದ ಭುಜಿಸಬೇಕು. ಮಧುರ ಪದಾರ್ಥಗಳನ್ನು ತಿನ್ನಬಹುದು. ಖಾರ ಉಪ್ಪು ಇವುಗಳ ಪದಾರ್ಥಗಳನ್ನು ಭುಜಿಸುವುದನ್ನು ಬಿಟ್ಟು ಬಿಡಬೇಕು. ಹೀಗೆ ಯಾರು ವ್ರತಾಚರಣೆಯನ್ನು ಮಾಡುತ್ತಾರೆಯೋ ಅಂಥವರ ಸಕಲ ಕಷ್ಟಗಳು ತಪ್ಪಿಸಿ ಅಷ್ಟೈಶ್ವರ್ಯವನ್ನು ಕೊಡುತ್ತೇನೆಂದು ಗಣಪತಿಯು ಚಂದ್ರನೊಂದಿಗೆ ಹೇಳಿ ಅಂತರ್ಧಾನನಾದನು. ಕೃಷ್ಣಸ್ವಾಮಿಯೇ, ನೀನು ಕೂಡ ಈಗ ಈ ವ್ರತವನ್ನು ಮಾಡಿದರೆ ನಿನ್ನ ಮೇಲೆ ಹೊತ್ತಿರುವ ದೂರುಗಳೆಲ್ಲ ದೂರವಾಗುತ್ತದೆ. ಭಾದ್ರಪದ ಶುದ್ಧ ಚೌತಿಯ ದಿನ ಯಾರು ಚಂದ್ರ ದರ್ಶನವನ್ನು ಮಾಡಬಾರದು. ಮಾಡಿದವರಿಗೆ ಅಷ್ಟವಾದ ತಪ್ಪುವುದಿಲ್ಲ. ತ್ರದೋಷ ಪರಿಹಾರ್ಥವಾಗಿ ಸಮಂತಕ ಮಣಿಯ ಕಥೆಯನ್ನು ಕೇಳಬೇಕು. ಲೋಕದಲ್ಲಿ ಯಾರಾದರೂ ಕಷ್ಟದಲ್ಲಿ ಸಿಕ್ಕಿ ಬಿದ್ದಿದ್ದರೆ ಸಮಂತಕ ಮಣಿಯ ಕಥಾಶ್ರವಣದಿಂದ ಅವರ ಕಷ್ಟ ಪರಂಪರೆಗಳೆಲ್ಲ ಪರಿಹಾರವಾಗುತ್ತವೆ. ಈ ರೀತಿಯಾಗಿ ಗಣಪತಿಯ ಹೇಳಿದ ವ್ರತವನ್ನು ನಾರದರು ಶ್ರೀಕೃಷ್ಣ ಸ್ವಾಮಿಗೆ ಹೇಳಲು ಶ್ರೀಕೃಷ್ಣನೂ ಕೂಡ ಗಣನಾಥನನ್ನು ಆರಾಧಿಸಿದನು. ಧನ್ಯವಾದಗಳು.